ಹಾಯ್ ಎಲ್ರು ಹೇಗಿದ್ದೀರಾ? ಇವತ್ತೊಂದಿಷ್ಟು ಮೀಶೋದ್ದು ಪ್ರಾಡಕ್ಟ್ ಎಲ್ಲ ಬಂದಿದೆ. ಅದನ್ನ ರಿವ್ಯೂ ಮಾಡಬೇಕು. ಸೊ ತುಂಬಾ ತಗೊಂಡ್ಬಿಟ್ಟಿದೀನಿ. ಇದು ವಿಡಿಯೋಸ್ ಮಾಡೋಕೆ ಟೈಮ್ ಸಿಗ್ತಾ ಇಲ್ಲ. ಶಾಪಿಗೆ ಹೋಗೋದು ಬರೋದು ಹೀಗೆ ಆಗ್ತಾ ಉಂಟು. ಆಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ಮೀಶೋದಲ್ಲಿ ತಗೊಂಡಿರುವಂತಹ ಕೆಲವೊಂದಿಷ್ಟು ಪ್ರಾಡಕ್ಟ್ ಅಂದ್ರೆ ಹಿಂದೆ ತಗೊಂಡಿರೋದೆಲ್ಲ ಸುಮಾರಷ್ಟು ಇತ್ತು. ಅದನ್ನ ವಿಡಿಯೋ ಮಾಡಿ ಇಟ್ಕೊಂಡಿದೀನಿ. ಅದನ್ನ ನಿಮ್ಗೆ ಇವತ್ತು ನಾನು ಶೋ ಮಾಡ್ತಾ ಇದ್ದೀನಿ. ಸೊ ಇದರ ಲಿಂಕ್ ಗಳೆಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫೇಸ್ಬುಕ್ ಅಲ್ಲಾದ್ರೆ ಟೈಟಲ್ ಕೂಡ ಇರುತ್ತೆ, ಮತ್ತೆ ಅಂದ್ರೆ ಅಲ್ಲೂ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಮತ್ತೆ ಕಮೆಂಟ್ ಅಲ್ಲಿ ಕೂಡ ನಾನು ಹಾಕಿರ್ತೀನಿ. ಒಳ್ಳೊಳ್ಳೆ ಪ್ರಾಡಕ್ಟ್ ಗಳಿದೆ, ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಗಳು ಸುಮಾರಷ್ಟು. ಅಂದ್ರೆ ನಾನು ಡೈರೆಕ್ಟ್ ನಿಮ್ಗೆ ಅನ್ಬಾಕ್ಸ್ ಮಾಡೇ ತೋರ್ಸೋಣ ಅಂತ ಅನ್ಕೊಂಡಿದ್ದೆ, ಬಟ್ ನಂಗೆ ಟೈಮ್ ಸಿಗ್ತಾ ಇರ್ಲಿಲ್ಲ. ಶಾಪಿಗೆ ಹೋಗೋದು, ಮನೆಗೆ ಬರೋದು, ಎಲ್ಲಕ್ಕಿಂತ ಹೆಚ್ಚಾಗಿ ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ ಕಡೆ ಅಂತೂ. ತುಂಬಾ ಮಳೆ ಸ್ಟಾರ್ಟ್ ಆಗಿದೆ. ಸೊ ಹಂಗಾಗಿ ನಂಗೆ ಮಾಡಕ್ ಆಗಿಲ್ಲ. ಬಟ್ ಇಮಿಡಿಯೇಟ್ ಅಪ್ಡೇಟ್ ಸಿಗೋದು ಅಂದ್ರೆ ನಿಮ್ಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಜ್ಯೋತಿಷುರಂ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಜ್ಯೋತಿ ಚಿಕ್ಕಮೋಳ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲೆಲ್ಲ ನಿಮ್ಗೆ ಸಿಗತ್ತೆ. ನನ್ನ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತೆ ಯೂಟ್ಯೂಬ್ ಚಾನಲ್ ಮತ್ತೆ ವಾಟ್ಸ್ಆಪ್ ಚಾನಲ್ ಇದೆಲ್ಲ ಲಿಂಕ್ ಗಳನ್ನ ನನ್ನ ಇದೇ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಏನಿದೆ ಅಲ್ವಾ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ವಿಸಿಟ್ ಆಗಿ ಅಲ್ಲಿ ಕೂಡ ಫಾಲೋ, ಸಬ್ಸ್ಕ್ರೈಬ್ ಅಂಡ್ ಹಾಕೊಂಡಿರಿ. ನಿಮ್ಗೆ ಇಮಿಡಿಯೇಟ್ ಅಪ್ಡೇಟ್ ಎಲ್ಲ ಅಲ್ಲೂ ಕೂಡ ಸಿಗತ್ತೆ. ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ನನ್ಗೆ ಹೀಗೆ ಇರ್ಲಿ. ಹಾಗೆ ಗಿವ್ ಅವೇ ಬಗ್ಗೆ ಕೆಲವೊಬ್ರು ಕೇಳ್ತಾ ಇದ್ರಿ, ಮಾಡ್ತಾ ಇಲ್ವಾ ಅಂತ ಹೇಳಿ. ಖಂಡಿತವಾಗ್ಲೂ ಮಾಡ್ತಾ ಇದ್ದೀನಿ, ಬಟ್ ಅದು ಯೂಟ್ಯೂಬ್ ಅಲ್ಲಿ ಇವಾಗ ನಾನು ಮಾಡ್ತಾ ಇಲ್ಲ. ನಂಗೆ ಕೆಲವೊಂದು ಕಾರಣಗಳಿಂದ ಮಾಡಕ್ ಆಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಇವಾಗ ಇನ್ಸ್ಟಾಗ್ರಾಮ್ ನಲ್ಲಿ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇನ್ಸ್ಟಾಗ್ರಾಮ್ ಜ್ಯೋತಿಷುರಂ ಅನ್ನೋಂತಹ ಒಂದು ಪೇಜ್ ಏನಿದೆ ಅಲ್ವಾ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ನೀವು ಅಂದ್ರೆ ಪ್ರತಿದಿನ ಅದನ್ನ ಕರೆಕ್ಟ್ ಆಗಿ ನೀವು ಫಾಲೋ ಮಾಡ್ತಾ ಹೋಯ್ತು ಅಂತಂದ್ರೆ ಅದ್ರಲ್ಲಿ ಅಪ್ಡೇಟ್ ಬರ್ತಾ ಇರುತ್ತೆ. ಅದ್ರಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇವತ್ತು ಕೂಡ ಹಾಗೆ ಸುಮಾರಷ್ಟು ಪ್ರಾಡಕ್ಟ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಇದರ ರಿವ್ಯೂ ಅನ್ನ ಇನ್ನೊಂದ್ಸಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಬಟ್ ಇವತ್ತಿನ ವಿಡಿಯೋದಲ್ಲಿ ಹಿಂದೆ ಮಾಡಿರುವಂತಹ ಕೆಲವೊಂದಿಷ್ಟು ಪ್ರಾಡಕ್ಟ್ ಗಳನ್ನ ತೋರಿಸ್ತೀನಿ. ಸ್ವೆಟ್ ಶರ್ಟ್ ಇರ್ಬಹುದು, ಮತ್ತೆ ವಾಚ್ ಇರ್ಬಹುದು, ಇನ್ನು ಸುಮಾರಷ್ಟು ಇದಾವೆ. ಅವನ್ನೆಲ್ಲ ನಿಮ್ಗೆ ಒಂದ್ಸಲ ತೋರಿಸ್ತೀನಿ. ಮತ್ತೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಯೂಸ್ ಆಗುವಂತಹ ಪ್ರಾಡಕ್ಟ್ ಗಳನ್ನ ತೋರಿಸ್ತಾ ಇದ್ದೀನಿ. ಜೊತೆಗೆ ಈಗ ಪೂಜಾ ಐಟಮ್ಸ್, ಡೈಲಿ ನಮ್ಗೆ ಪೂಜೆಗೆ ಬೇಕಾಗುವಂತ ಐಟಮ್ಸ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ಒನ್ ಬೈ ಒನ್ ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಎಲ್ಲ ನೋಡ್ತಾ ಹೋಗಿ. ಮತ್ತೆ ಫ್ಲಿಪ್ಕಾರ್ಟ್ ಇಂದ ಕೂಡ ತಗೊಂಡಿದ್ದೀನಿ, ಅವನ್ ಕೂಡ ತೋರಿಸ್ತೀನಿ. ಅಂಡ್ ಎಲ್ಲ ಯೂಸ್ ಆಗುವಂತಹ ಪ್ರಾಡಕ್ಟ್ ಆಯ್ತಾ, ಯಾವ್ದು ಯೂಸ್ ಆಗಲ್ಲ ಅನ್ನುವಂಥದ್ದಂತೂ ಇಲ್ಲ. ಖಂಡಿತ ಯೂಸ್ ಆಗುತ್ತೆ. ನಿಮ್ಗೆ ಏನಾದ್ರು ಯೂಸ್ ಆಗುತ್ತೆ ಅನ್ನೋಂಗಿದ್ರೆ ನೀವು ಬೈ ಮಾಡಿ. ಮತ್ತೆ ಕ್ವಾಲಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಲ್ವಾ, ನನ್ಗೆ ಕಂಫರ್ಟೇಬಲ್ ಆಯ್ತು ಅದು ಎಲ್ಲ ಪ್ರಾಡಕ್ಟ್ಗಳು. ಸೊ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದು. ಒಂದು ಬೆಡ್ಶೀಟ್ ಅಂತೂ ತಗೊಂಡಿದ್ದೆ, ನಿಜವಾಗ್ಲೂ ಅದು ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ವೈರಲ್ ಆಗಿದೆ, ಮತ್ತೆ ತುಂಬಾ ಜನ ತಗೊಂಡಿದ್ದಾರೆ ಕೂಡ. ಸೊ ಅದ್ರದ್ದು ಕೂಡ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಏನಾದ್ರೂ ನಿಮ್ಗೆ ಡೌಟ್ ಇತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ, ನಿಮ್ಗೆ ಅಲ್ಲಿ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನಮ್ಮ ಈ ಚಾನಲ್ಗೆ ಯಾರೆಲ್ಲ ಹೊಸದಾಗಿ ವಿಸಿಟ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಓಕೆ, ಸೊ ಮತ್ತೆ ತಡ ಮಾಡಲ್ಲ, ಯಾಕಂದ್ರೆ ಮತ್ತೆ ತುಂಬಾ ಕೆಲ್ಸಗಳಿದೆ. ಮತ್ತೆ ಇದ್ರದ್ದು ವಿಡಿಯೋ ಶೂಟಿಂಗ್ ಬೇರೆ ಮಾಡ್ಕೊಡ್ಬೇಕು ನಂಗೆ. ಸೊ ನೋಡ್ತಾ ಹೋಗಿ ಒಂದೊಂದೇ ಪ್ರಾಡಕ್ಟ್. ಮೊದಲನೇದಾಗಿ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಸ್ವೆಟ್ ಶರ್ಟ್. ತುಂಬಾ ಅಂದ್ರೆ ತುಂಬಾ ಕ್ವಾಲಿಟಿ ಅಂತೂ ಸೂಪರ್ ಆಗಿತ್ತು ಇದು. ನಾನು ಈಗಾಗಲೇ ಇದ್ರ ಬಗ್ಗೆ ಇನ್ಸ್ಟಾದಲ್ಲಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಕೆಲವೊಂದಿಷ್ಟು ಜನ ತಗೊಂಡಿದ್ದಾರೆ, ಮತ್ತೆ ರಿವ್ಯೂ ಕೂಡ ಕೊಟ್ಟರು ನನಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ಇದರ ಕಲರಲ್ಲಿ 2 ಕಲರ್ ಇತ್ತು, ಬ್ಲ್ಯಾಕ್ ಮತ್ತೆ ಪಿಂಕ್. ನನಗೆ ಪಿಂಕ್ ಇಷ್ಟ ಅಂತ ಹೇಳಿ ನಾನು ಪಿಂಕ್ ತರಿಸಿದ್ದೆ, ನೋಡೋಣ ಅಂತ ಹೇಳಿ. ಎಮ್ ಸೈಜಲ್ಲಿ ತರಿಸಿದ್ದೆ. ನನ್ನ ಸೈಜ್ ಬಂದು ಎಮ್ ಸೈಜು. ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳನ್ನ ನಾನು ಪರ್ಚೇಸ್ ಮಾಡೋದ್ರಿಂದ ಅದೇ ನಾನು ಸೈಜಲ್ಲಿ ಆರ್ಡರ್ ಮಾಡೋದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಹಾಕಿರೋಂಥ ಫೋಟೋಸ್ ಕೂಡ ಆಲ್ರೆಡಿ ನನ್ನ ಇನ್ಸ್ಟಾ ಮತ್ತು ವಾಟ್ಸಪ್, ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದೆ. ತುಂಬ ಜನರಿಗೆ ಇಷ್ಟ ಆಯಿತು ಇದು. ಕ್ವಾಲಿಟಿ ಬಗ್ಗೆ ಅಂತೂ ಮಾತೇ ಇಲ್ಲ. ಸೊ ನಾನು ಪ್ರೈಸ್ ಬಗ್ಗೆ ಇಲ್ಲಿ ನಾನು ಮೆನ್ಷನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪ್ರೈಸ್ ಏನಿದೆ ಅಲ್ವಾ ಇದಕ್ಕೆ ನಾನು 400 ಚಿಲ್ಲರೆನೋ ಕೊಟ್ಟಿರೋದು. ಕರೆಕ್ಟಾಗಿ ನಂಗೆ ನೆನಪಿಲ್ಲ, ಆದರೆ ಸ್ಕ್ರೀನ್ಶಾಟ್ ಇಲ್ಲಿ ಹಾಕ್ತೀನಿ. ಇಲ್ಲ ಅಂತಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಇದ್ರ ಲಿಂಕ್ ಕೊಟ್ಟಿರ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನೀವು ಡೈರೆಕ್ಟಾಗಿ ಮೀಶೋ ಆ್ಯಪಿಗೆ ಹೋಗುತ್ತೆ, ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ಆಮೇಲೆ ನೆಕ್ಸ್ಟ್ ಬಂದು ಇದು ವಾಚು. ಅಂದರೆ ವಾಚ್ ಅಂತಂದರೆ ಇಲ್ಲಿ 3 ಸೆಟ್ ಬಂದಿದೆ. ನಾನು ಇದಕ್ಕೆ ಕೊಟ್ಟಿರುವಂಥದ್ದು 150-60 ಎಷ್ಟೋ ಇದೆ, ಅದು ನೆನಪಾಗ್ತಾ ಇಲ್ಲ ನನಗೆ. ಅಂದರೆ ತಗೊಂಡು ಸುಮಾರು 15 ದಿನ ಆಗೋಯ್ತು. ಇದು ಮಾತ್ರ ತುಂಬ ಚೆನ್ನಾಗಿತ್ತು. ನಾನು ಇದನ್ನ ತೊಗೊಳೋ ಕಾರಣ ನಂಗೆ ಬ್ರೇಸ್ಲೈಟ್ ಬೇಕಿತ್ತು ಆಯಿತಾ. ನಾನು ಶಾಪಿಗೆ ಹೋಗಿ ಕೇಳಿದಾಗ ಅಲ್ಲಿ 160 ರೂಪಾಯಿನ ಎಷ್ಟೋ ಹೇಳಿದರು. ಒಂದು ಚಿಕ್ಕ ಬಳೆ ಥರ ಇತ್ತು ಅದು ಬ್ರೇಸ್ಲೈಟು. ಇಷ್ಟ ಆಯಿತು, ತೊಗೊಳ್ಳೋಣ ಅಂತ ಹೋಗಿದ್ದೆ. ಆಮೇಲೆ ಅದಕ್ಕೆ ಯಾಕೆ ಕೊಡೋಣ ಅಂತ ಹೇಳ್ಕೊಂಡು ಬ್ರೇಸ್ಲೈಟ್ ಹುಡುಕ್ತಾ ಇದೆ. ನೆಕ್ಸ್ಟ್ ಈ ವಾಚ್ ನನಗೆ ಸಿಕ್ತು ಮೀಶೋದಲ್ಲಿ, ನೋಡೋಣ ಅಂತ ಹೇಳಿ ಎಲ್ಲ ಚೆಕ್ ಮಾಡಿದ್ರೆ ರಿವ್ಯೂ ತುಂಬ ಚೆನ್ನಾಗಿತ್ತು. ಮತ್ತು ಇರಲಿ ಅಂತ ಆರ್ಡ್ರ್ ಕೊಟ್ಟೆ. ಇದರಲ್ಲೂ ಕೂಡ ಸಾಕಷ್ಟು ಕಲರ್ಸ್ ಇದೆ. ನನಗೆ ರೋಸ್ ಗೋಲ್ಡ್ ಕಲರ್ ಇಷ್ಟ ಆಯಿತು, ನಾನು ಇದನ್ನು ತೊಗೊಂಡೆ.
ವಾಚ್ ನೋಡಿ ತುಂಬ ಖುಷಿಯಾಗಿದೆ. ಯಾಕಂತಂದರೆ ವಾಚ್ ಇದು ರನ್ನಿಂಗ್ನಲ್ಲೇ ಇತ್ತು. ನೋಡ್ತಾ ಇರ್ಬೋದು ಇಲ್ಲಿ ಮುಳ್ಳು ಆ ಕಡೆ ಈ ಕಡೆ ಹೋಗ್ತಾ ಇರೋದು ಕಾಣಿಸ್ತಿದೇನೋ ನಿಮಗೆ. ರನ್ನಿಂಗಲ್ಲಿತ್ತು. ಸೊ ನಾನು ಇದನ್ನು ಕೂಡ ಶಾಪಿಗೆ ಕೂಡ ಇವಾಗ ಹಾಕ್ಕೊಂಡು ಹೋಗಿದ್ದೀನಿ ಆಲ್ರೆಡಿ. ಮತ್ತು ಬ್ರೇಸ್ಲೈಟ್ ಕೂಡ ಹಾಕಿದ್ದೀನಿ, 2-3 ಸಲ ಹಾಕ್ಕೊಂಡು ಹೋದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದ್ವು ಇದು. ನಿಮ್ಗೆ ಈ ರೀತಿ ಅನ್ಬಾಕ್ಸಿಂಗ್ ಮಾಡಿ ನಾವು ರಿವ್ಯೂ ತೋರಿಸಿದ್ರೆ ಇದು ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ಗೆ ಈ ಥರ ನಾವು ತೋರಿಸ್ತಾ ಇರೋದು. ಇದು ನೋಡ್ಬೋದು ಬ್ರೇಸ್ಲೈಟ್. ಇಲ್ಲಿ 3 ಸೆಟ್ ಇದೆ ಆಯಿತಾ. 200 ರೂಪಾಯಿ ಒಳಗಡೆನೇ ಇರೋದು ಇದು. ಕರೆಕ್ಟಾಗಿ ನಂಗೆ ಪ್ರೈಸ್ ನೆನಪಾಗ್ತಾ ಇಲ್ಲ. ನಿಮಗೆ ಅದೇ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನ್ ಲಿಂಕ್ ಎಲ್ಲರದ್ದು ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಾವು ತೊಗೊಳೋಕ್ಕಿಂತ, ನೀವು ಇವಾಗ ನೋಡೋಕ್ಕಿಂತ. ಏನು 10-20 ರೂಪಾಯಿ ಹೆಚ್ಚು ಕಡಿಮೆ ಆಗಿರುತ್ತೆ ಅಷ್ಟೇ, ಜಾಸ್ತಿ ಏನೋ ಆಗಿರಲ್ಲ. ಸೊ ಎಕ್ಸಾಕ್ಟ್ ನಾನು ಇಲ್ಲಿ ಪ್ರೈಸ್ ಮೆನ್ಷನ್ ಮಾಡೋದಿಲ್ಲ. ಮತ್ತು ಏನಂದರೆ ರೇಟಿಂಗ್ ಕೂಡ ತುಂಬ ಚೆನ್ನಾಗಿದ್ದು ನಂಗೆ ತುಂಬಾ ಇಷ್ಟ ಆಯಿತು. ಇಷ್ಟು ಕಡಿಮೆ ಪ್ರೈಸಲ್ಲಿ 3 ಸೆಟ್ ಸಿಕ್ಕಿದೆ. ವಾಚು ಬ್ರೇಸ್ಲೈಟ್ 2 ನೋಡ್ಬೋದು ಇಲ್ಲಿ ನೀವು. ಸಖತ್ತಾಗಿದ್ದು ಮಾತ್ರ ನಂಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ, ಓಕೆನಾ, ಅಕಾರ್ಡಿಂಗ್ ಟು ಪ್ರೈಸ್. ಇನ್ನು ನೆಕ್ಸ್ಟ್ ನಾನು ಇವತ್ತು ಇಲ್ಲಿ ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ವಾ, ವಾವ್, ನಿಜವಾಗ್ಲೂ ಹೇಳ್ತೀನಿ ಸಖತ್ ಸೇಲ್ ಆಯಿತು ಇದು. ನಾನು ಮಾಡಿದಂಥ ಇನ್ಸ್ಟಾಗ್ರಾಮ್ ರೀಲ್ ಬೇಕಾದರೂ ನೀವು ಚೆಕ್ ಮಾಡ್ಕೋಬಹುದು. 1 ಲಕ್ಷದ ಮೇಲ್ ಹೋಗಿದೆ ವ್ಯೂಸು. ಆ್ಯಂಡ್ ಖರೀದಿ ಕೂಡ ಹಾಗೆ ತುಂಬ ಅಂದರೆ ತುಂಬ 500 ಅಲ್ಲ, ತುಂಬ ಜಾಸ್ತಿ, ಎಷ್ಟು ನೆನಪಾಗ್ತಾ ಇಲ್ಲಪ್ಪ, 700-800 ಬೆಡ್ಶೀಟ್ ಇದು ಖರೀದಿ ಆಗಿದೆ. ಯಾಕಂದರೆ ಅಷ್ಟು ಚೆನ್ನಾಗಿದ್ದು ಇದು. ನಾನು ಇಲ್ಲಿ ಕಾರ್ಟ್ ಮೇಲೆ ಹಾಕಿ ತೋರಿಸ್ತೀನಿ ನಿಮಗೆ. ಡಬಲ್ ಬೆಡ್ಶೀಟ್ ಅಂದರೆ ನಮ್ಮ ಕಾರ್ಟ್ ಬಂದು ಡಬಲ್ಲೇ ಆಯಿತಾ, ಅದಕ್ಕಿಂತನೂ ದೊಡ್ಡದಿದೆ ಇದು. ಬಟ್ ನಂಗೆ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಆ ಟೈಮಲ್ಲಿ ಆಫರ್ ಇತ್ತು, ನಾನು ಆಫರ್ ಇದ್ದ ಟೈಮಲ್ಲೇ ಆರ್ಡರ್ ಮಾಡಿದ್ದೆ. ಹಾಗೆ ನಿಮ್ಗೆ ಹೇಳೋಕೆ ಮರ್ತಿದ್ದೆ, ಆಗಸ್ಟ್ 1 ಮತ್ತು 2ನೇ ತಾರೀಕಿಗೇನೋ ಇರಬೇಕು ಆಫರ್ ಇದೆ ಮೀಶೋದಲ್ಲಿ, ಮಿಸ್ ಮಾಡ್ಕೋಬೇಡಿ. ನಾನು ಇವಾಗ ತೋರಿಸ್ತಾ ಇರೋ ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ಗಳನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಂಡಿರಿ, ನನ್ನ ವಿಡಿಯೋನ ಸೇವ್ ಮಾಡ್ಕೊಂಡಿರಿ. ಆ ದಿವಸ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಪ್ರಾಡಕ್ಟ್ನನ್ನು ನೀವು ಖರೀದಿ ಮಾಡ್ಕೊಳ್ಳಿ, ನಿಮಗೆ ಕಡಿಮೆ ಆಗುತ್ತೆ. 70% ಡಿಸ್ಕೌಂಟ್ ಏನೋ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಬೆಡ್ಶೀಟ್ ಎಲ್ಲ ನಿಮಗೆ ಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮ್ಮ ಡಬಲ್ ಕಟ್ ಇದೆ, ಅದ್ರ ಕೆಳಗಡೆ ಇದು ಬಂದು ತಾಗ್ತಾ ಇದೆ ನೆಲಗೆ, ಅಷ್ಟು ಅಗಲ ಇದೆ. ಇದಕ್ಕೂ ಹಾಗೆ ನಾನು ಅವಾಗ ಕೊಟ್ಟಿರೋದು 492 ಏನೋ ಕೊಟ್ಟಿದ್ದೆ ಆಫರಲ್ಲಿ. ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ ಆಯಿತಾ. ಇದಕ್ಕೆ 558-600 ಹತ್ತತ್ರ ಇದೆ. ಸೊ ಆಫರ್ ಇದ್ದಾಗ ನೀವು ತೊಗೊಳ್ಳಿ, ಒಂದು ಸ್ವಲ್ಪ ಕಡಿಮೆ ಆಗ್ಬೋದು, ಒಂದು 50-60 ರೂಪಾಯಿ ಕಡಿಮೆ ಆಗ್ಬೋದು. ಹಾಗಾಗಿ ನಾನು ಪ್ರೈಸ್ ಮೆನ್ಷನ್ ಮಾಡಲ್ಲ ಅಂತ ಹೇಳಿದ್ದು. ಬಟ್ 600 ರೂಪಾಯಿ ಕೊಟ್ಟರೂ ಕೂಡ ನಿಮ್ಗೆ ವರ್ತ್ ಇದೆ ಇದು, ಅಷ್ಟು ಚೆನ್ನಾಗಿದೆ ಬೆಡ್ಶೀಟು. ಒಂದ್ಸಲ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ, ಸರಿನಾ. ಯಾಕಂದರೆ ಎಲ್ಲಿಂದೋ ಬಂದಿರೋದು ಯಾವುದಾದ್ರು ಗೋಡನಲ್ಲಿರುತ್ತೆ, ಮಕ್ಕಳಿಗೆ ನಾವಾಗಲಿ ಇದನ್ನು ಹೊತ್ಕೊಂಡು ಮಲ್ಕೊಳ್ಳೋದು ಅಷ್ಟು ಒಳ್ಳೆಯದಲ್ಲ. ಒಂದ್ಸಲ ವಾಶ್ ಮಾಡಿಬಿಟ್ಟು ಯೂಸ್ ಮಾಡಿ ಅನ್ನೋ ನನ್ನ ಸಜೆಷನ್ನು. ನೋಡ್ತಾ ಇದ್ದೀರಲ್ವ ಎಷ್ಟು ಕ್ಯೂಟ್ ಆಗಿದೆ, ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ. ಇದರಲ್ಲೂ ಕೂಡ ಸುಮಾರಷ್ಟು ಕಲರ್ಸ್ಗಳೆಲ್ಲ ಇದ್ದು, ಬಟ್ ಡಿಸೈನ್ ಚೇಂಜ್ ಇದ್ವು ಆಯಿತಾ. ಬಟ್ ನಾನು ಈ ಪರ್ಟಿಕ್ಯುಲರ್ ಈ ಬೆಡ್ಶೀಟ್ ಲಿಂಕನ್ನೇ ಹಾಕಿರ್ತೀನಿ, ಇದನ್ನೇ ತೊಗೊಳ್ಳಿ, ಬೇರೆದು ಯಾವುದು ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡರ್ ಮಾಡಿರುವಂತಹದ್ದು. ನನಗಿದು ಸ್ಟೋರೇಜ್ ಬಾಕ್ಸ್ ಬೇಕಿತ್ತು ಮನೆಗೆ. ಯಾಕಂದರೆ ಅಲ್ಲಿ ಇಲ್ಲಿ ಮಕ್ಕಳಿಂದ ಎಲ್ಲ ಚಲಾಪಿಲಿಯಾಗಿ ಬಿದ್ಕೊಂಡಿರ್ತಾ ಇದ್ವು. ಮೊಬೈಲ್ ಚಾರ್ಜರ್ ಇರ್ಬೋದು, ರಿಮೋಟ್ ಇರ್ಬೋದು, ಅದು ಇದು ಅಂತ ಹೇಳಿ. ಸೊ ಹಾಗಾಗಿ ನನಗೆ ಒಂದು ಸ್ಟೋರೇಜ್ ಬಾಕ್ಸ್ ಬೇಕು ಅಂತ ತುಂಬ ದಿನದಿಂದ ತಗೋಬೇಕಂತ ಇದೆ. ಅಂತೂ ನೋಡೋಣ ಅಂತ ಹೇಳಿ ಒಂದು ಇದನ್ನು ಆರ್ಡರ್ ಮಾಡಿದೆ. ಯಾಕಂದರೆ ನನಗೆ ಇದು ಕಲರ್ ಕಾಂಬಿನೇಷನ್ ತುಂಬ ಡೀಸೆಂಟ್ ಆಗಿತ್ತು, ಹಾಲಲ್ಲಿ ಇಡಬೇಕಿತ್ತಲ್ವ. ಕಲರ್ ಇದ್ದರೆ ಅದಷ್ಟೊಂದು ನನಗೆ ಚೆನ್ನಾಗಿ ಕಾಣಿಸಲ್ಲ ಅನ್ನಿಸ್ತು. ಸೊ ಹಾಗಾಗಿ ಇದು ವೈಟ್ ಮತ್ತು ಆರೆಂಜ್ ಕಲರಲ್ಲಿತ್ತು ಈ ಕಾಂಬಿನೇಷನ್, ತುಂಬ ಚೆನ್ನಾಗಿ ಕಾಣಿಸ್ತು. ಇದನ್ನು ಆರ್ಡರ್ ಮಾಡಿದ್ದೆ. ಎಲ್ಲಾದರೂ ಡ್ಯಾಮೇಜ್ ಆಗುತ್ತೇನೋ ಅಂತ ಭಯ ಪಡ್ತಾ ಇದ್ದೆ. ಯಾಕಂದರೆ ಕೊರಿಯರಲ್ಲಿ ಬರುವಾಗ ಅದು ಬಾಕ್ಸ್ ಎಲ್ಲೆಂದ್ರಲ್ಲಿ ಯಾವ್ಯಾವುದೋ ಇದರಲ್ಲೆಲ್ಲ ಹೊತ್ತಾಕಿಟ್ಬಿಡ್ತಾರಲ್ಲ, ಹಾಗಾಗಿ ಪಾಪ ಜಪ್ಪಿ ನುಗ್ಗಿ ಏನಾದರೂ ಇದಾಗಬಹುದು. ಪಾಪ ಶಾಪ್ನವ್ರದ್ದೇನೋ ಅಲ್ಲಿ ಪ್ರಾಬ್ಲಮ್ ಇರೋದಿಲ್ಲ, ಅವ್ರು ಚೆನ್ನಾಗೆ ಪ್ಯಾಕಿಂಗ್ ಮಾಡಿರ್ತಾರೆ. ಬಟ್ ಇವರು ಎಸ್ದು ಇಳಿಸಿ ಮಾಡೋವಾಗಲೇ ಏನಾದರೂ ಡ್ಯಾಮೇಜ್ ಆದರೆ ಆಗಿರಬೇಕು. ಬಟ್ ಏನಂದರೆ ಇದು ರಿಟರ್ನ್ ಇದೆ, ನಿಮ್ಗೆ ಏನಾದ್ರು ಡ್ಯಾಮೇಜ್ ಆಯಿತು ಅಂದರೆ ರಿಟರ್ನ್ ಮಾಡ್ಕೊಳ್ಬೋದು, ಮತ್ತು ನಿಮ್ಗೆ ರೀಫಂಡ್ ಕೂಡ ಆಗುತ್ತೆ ಫ್ಲಿಪ್ಕಾರ್ಟಲ್ಲಿ, ಏನೂ ತೊಂದರೆ ಇಲ್ಲ. ಮತ್ತು ಕಸ್ಟಮರ್ ಕೇರ್ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನಾವು, ಇದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಮೀಶೋ ಥರದನ್ನೇ ನಮ್ಗೆ ತುಂಬ ಒಳ್ಳೆ ಸರ್ವಿಸ್ ಇದೆ ಫ್ಲಿಪ್ಕಾರ್ಟು ಮತ್ತು ಅಮೆಝಾನ್ ಎಲ್ಲನೂ, ಸರಿನಾ. ಸೊ ಇದು ಕೂಡ ನೀವು ಬೈ ಮಾಡ್ಬೋದು ನಿಮ್ಗೆ ಇಷ್ಟ ಆದರೆ. ಇದು ನಾನು ವೇಣು ಹತ್ರ ಇಲ್ಲಿ ಫಿಟ್ಟಿಂಗ್ ಮಾಡಿಸ್ತಾ ಇದ್ದೆ ಮತ್ತು ನಾನು ವಿಡಿಯೋ ಮಾಡ್ಕೋತಾ ಇದ್ದೆ. ನನಗೆ ಇದು ಕ್ವಾಲಿಟಿ ಬಗ್ಗೆ ಹೇಳೋದಿದ್ರೆ, ಪ್ಲಾಸ್ಟಿಕ್ ಕ್ವಾಲಿಟಿ ಏನಿದೆ ಅಲ್ವಾ, ನಾನು ಇದಕ್ಕೆ 506 ರೂಪಾಯಿ ನಾನು ಆರ್ಡರ್ ಮಾಡುವಾಗ ಇದ್ದಿದ್ದು. ಇವಾಗ ನನ್ನ ಫ್ರೆಂಡ್ ಒಬ್ರು ಆರ್ಡರ್ ಮಾಡಿಸ್ಕೊಂಡ್ರು ನನ್ನ ಹತ್ರನೇ, 533 ರೂಪಾಯಿ ಅವರಿಗೆ ಆರ್ಡರ್ ಆಗಿರೋದು. ಹಾಗೆ ಅದು ಡಿಸ್ಕೌಂಟ್ ಇದ್ದಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗತ್ತೆ, ಸರಿನಾ. ನೋಡಿ ಈ ಥರ ಇದೆ, ಇದು ಈ ಥರ ಇರುತ್ತೆ. ಇದನ್ನು ನೀವು ಸೆಟ್ ಮಾಡ್ಕೊಂಡ್ಬಿಟ್ರೆ ಆಯಿತು, ಈಸಿ ಇದೆ ಸೆಟ್ ಮಾಡ್ಕೊಳ್ಳೋದು.
ತುಂಬ ಈಸಿ ಇದೆ. ನಿಮಗೆ ಅದು ಬಿಡಿಸಿ ಎಲ್ಲ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವುದು ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳಿ. ಜಸ್ಟ್ ಎಲ್ಲ ಕ್ಲಾಂಪ್ ರೀತಿ ಇರುತ್ತೆ, ಅದನ್ನು ಒಂದ್ರೊಳಗೊಂದು ಪಿಟ್ ಮಾಡ್ಕೋತಾ ಹೋದರೆ ಆಯಿತು. ಸೊ ವೇಣು ಎಲ್ಲ ಪಿಟ್ ಮಾಡಿಕೊಟ್ರು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ. ನಾನು ಇಲ್ಲಿ ಮೂಲೆಯಲ್ಲಿ ಒಂದು ಕಡೆ ಇಟ್ಟಿದ್ದೀನಿ ಇದನ್ನು. ಮತ್ತು ಇದರಲ್ಲಿ ನಾನು ಕೆಳಗಡೆ ಏನು ಮಾಡಿದ್ದೀನಿ, ಭಾರವಾಗಿರಲಿ ಅಂತ ಹೇಳಿ ನಮ್ಮ ರಾಮು ಎಲ್ಲಿ ಎತ್ತಾಕ್ಬಿಡ್ತಾನೇನೋ ಅಂತ ಹೇಳಿ ಈರುಳ್ಳಿ ಮತ್ತು ಆಲೂಗಡ್ಡೆ ಎಲ್ಲ ಹಾಕಿಟ್ಟಿದ್ದೀನಿ. ಇದು 39.5 ಇಂಚ್ ಉದ್ದ ಇದೆ ಆಯಿತಾ. ಅದನ್ನು ಕೂಡ ಅಳತೆ ಮಾಡಿ ಹೇಳ್ತಾ ಇದ್ದೀನಿ ನಿಮ್ಗೆ, ಯಾಕಂದರೆ ಈ ವಿಡಿಯೋದಲ್ಲಿ ಎಷ್ಟು ಉದ್ದ ಇದೆ ಅನ್ನೋದು ಅಂದಾಜು ಮಾಡೋಕ್ಕಾಗಲ್ವಲ್ವಾ, ನಿಮ್ಗೆ ಅಷ್ಟು ಇಂಚಲ್ಲಿ ಕೂಡ ಗೊತ್ತಾಗಲಿ ಅಂತ ಹೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡಿ 39.5 ಇಂಚು ಉದ್ದ ಇದೆ, ಸರಿನಾ. ಸೊ ಡೆಫಿನೆಟ್ಲಿ ಇದನ್ನು ನೀವು ತೊಗೊಂಡ್ರೆ ನಿಮಗೆ ಕೊಟ್ಟಂಥ ರೇಟಿಗಂತೂ ಮೋಸ ಇಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ನಾನು ಆನೆಸ್ಟ್ ರಿವ್ಯೂ ಕೊಡ್ತಾ ಇರೋದು. ನೋಡಿ ತೊಗೊಳ್ಳಿ. ಡ್ಯಾಮೇಜ್ ಆದರೆ ಆಗಲೇ ಹೇಳಿದೆ, ನೀವು ರಿಟರ್ನ್ ಕೂಡ ಹಾಕ್ಕೋಬಹುದು, ರೀಫಂಡ್ ಆಗುತ್ತೆ. ಮತ್ತು ಅಗೇನ್ ಬೇರೆ ಇನ್ನೊಂದು ಪ್ರಾಡಕ್ಟ್ ಕೂಡ ನೀವು ತೊಗೋಬಹುದು, ಸರಿನಾ. ಆ್ಯಂಡ್ ಇವಾಗ ನಾನು ತೋರಿಸ್ತಾ ಇರುವಂತಹ ಸೋಪ್ ಬಂದು ನಾನು ಯೂಸ್ ಮಾಡುವಂತಹ ಸೋಪ್. ಆಲ್ರೆಡಿ ನನ್ನ ವಾಟ್ಸಪ್ ಗ್ರೂಪಲ್ಲೆಲ್ಲ ನಾನು ಹಾಕಿದ್ದೆ, ಬಟ್ ಯಾರು ನಂಬಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ. ಇದು ಪ್ರಮೋಷನ್ ಅಂತ ಅಂದ್ಕೊಂಡಿರ್ಬೋದು, ಬಟ್ ಇದು ಖಂಡಿತ ಪ್ರಮೋಷನ್ ಅಲ್ಲ. ಇದು ನನ್ನ ಸ್ವಂತ ಅನುಭವ. ಈ ಒಂದು ಸೋಪನ್ನು ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ಬಂದು ನಾನೀಗ ಹೋಮ್ ಮೇಡ್ ಬಾತ್ ಪೌಡರ್ನ ಯೂಸ್ ಮಾಡ್ತಾ ಇದ್ದೆ. ಅಂದರೆ ನಾನೇ ಬಾತ್ ಪೌಡರ್ನ ತಯಾರಿಸ್ಕೊಂಡು ಯೂಸ್ ಮಾಡ್ಕೋತಾ ಇರೋದು. ನಿಜವಾಗ್ಲೂ ನನಗೊಂದು ಒಳ್ಳೆ ಗ್ಲೋ, ಅಂದರೆ ನನಗೆ ಸನ್ ಟ್ಯಾನ್ ತುಂಬಾ ಆಗ್ತಾ ಇತ್ತು ಇಲ್ಲಿ ಚಿಕ್ಕಮಗಳೂರಲ್ಲಿ. ಆ ಸಮಯದಲ್ಲಿ ನಾನು ಈ ಸೋಪನ್ನು ಯೂಸ್ ಮಾಡ್ತಾ ಇದ್ದೆ. ನಂಗೆ ತುಂಬ ಇದು ಯೂಸ್ ಆಗಿದೆ, ಓಕೆನಾ. ಸೊ ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಇದ್ರ ಲಿಂಕ್ ಎಲ್ಲನೂ ಕೂಡ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಚೆಕ್ ಮಾಡಿ ನಿಮಗೆ ಯಾವಾಗ ಬೇಕೋ ಆವಾಗ ತೊಗೋಬಹುದು, ಸರಿನಾ. ಆ್ಯಂಡ್ ಇವಾಗ ಇದು ಒಂದು ಪೂಜಾ ಡೆಕೋರೇಷನ್ಗೆ ಏನಾದರೂ, ಈಗ ಗಣೇಶ ಹಬ್ಬ ಬರ್ತಾ ಇದೆ, ಮತ್ತು ಲಕ್ಷ್ಮೀ ಪೂಜೆ ಬರ್ತಾ ಇದೆ ಅಲ್ವಾ. ಆ್ಯಂಡ್ ಅಷ್ಟೇ ಅಲ್ಲ, ಮದುವೆಗೆ ಬೇಕಾದರೂ ಈ ಥರದ್ದೆಲ್ಲ ಯೂಸ್ ಆಗುತ್ತೆ. ಬ್ಯಾಕ್ ಡ್ರಾಪ್ ಅಂತ ಹೇಳ್ತಾರೆ. ಈಗ ನಮಗೆ ಹಿಂದ್ಗಡೆ ಅವಾಗೆಲ್ಲ ಸೀರೆ ಅದೆಲ್ಲ ಕಟ್ತಾ ಇದ್ವಿ ನಾವು, ಬಟ್ ಇವಾಗ ನೋಡಿ ಈ ಥರದ್ದೆಲ್ಲ ರೆಡಿಮೇಡೇ ಸಿಕ್ಬಿಡುತ್ತೆ. ಅದು ತುಂಬ ಕಡಿಮೆ ರೇಟಿಗೆ, ಎಷ್ಟೋ 250 248 ಎಷ್ಟೋ ಕೊಟ್ಟಿದ್ದೆ ಅನ್ಸುತ್ತೆ. ಇದಕ್ಕೆ ಚೆಕ್ ಮಾಡ್ಕೊಳ್ಳಿ, ಇದ್ರ ಲಿಂಕ್ ಕೂಡ ಹಾಕಿರ್ತೀನಿ. ತುಂಬ ಥರ ಡಿಸೈನ್ಸ್ ಇದೆ ಇದರಲ್ಲಿ, ಆಯಿತಾ. ಒಂದಿಷ್ಟು ಒಂದು 5, 6, 7 ನಂಗೆ ಇಷ್ಟ ಆಗುವಂಥ ಡಿಸೈನ್ಗಳು ಕೂಡ ಲಿಂಕ್ ಹಾಕಿರ್ತೀನಿ. ಇದು ಮಧ್ಯದಲ್ಲಿ ಬಂದು ಗಣಪತಿ ಡಿಸೈನ್ ಇದೆ. ಇದು 3D ಪ್ರಿಂಟ್ ಇರುವಂತಹದ್ದು, ಆಯಿತಾ. ನೀವು ಹೀಗೆ ಹಾಕಿಟ್ರೆ ಒಂಥರ ಎದ್ದು ಬಂದಂಗೆ ಕಾಣಿಸೋದು ಅಂತಾರಲ್ಲ, ಆ ಥರ ಲುಕ್ ಕಾಣಿಸುತ್ತೆ ಇದು. ಈ ಮಾಲೆ ಎಲ್ಲ ಹೀಗೆ ಎದ್ದು ಬಂದು ಕಾಣಿಸುತ್ತೆ, ಅಂದರೆ ನಿಜವಾಗ್ಲೂ ಮಾಲೆ ಹಾಕಿದಿರೇನೋ ಅನ್ನೋ ರೀತಿ ಲುಕ್ ಬರುತ್ತೆ ಇದು. ನಾನಿಲ್ಲಿ ಕಾಟಿಗೆ ಹಾಕಿ ನಿಮಗೆ ತೋರಿಸ್ತೀನಿ ನೋಡಿ. ಕಾಟ್ ಹತ್ರ ಒಂದು ಸ್ವಲ್ಪ ಹಿಂಗೆ ಅರೇಂಜ್ ಮಾಡಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಗೊತ್ತಾ ಮನೆಯೆಲ್ಲ. ಇದು ವಿಡಿಯೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಎದುರುಗಡೆ ನಾವು ಹಿಂಗೆ ನಿಂತು ನೋಡಿದಾಗಲೇ ಅಷ್ಟು ಲುಕ್ಕಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಾತ್ರ ನಮ್ಮ ಪೃಥ್ವಿ ಬಂದು ನೋಡ್ದವನು ಅಂದ ಒಂದು ಸತಿಗೆ, ಅವನಿಗೆ ಅಷ್ಟು ಖುಷಿ ಆಯಿತು ನೋಡಿ, ಎಷ್ಟು ಚೆನ್ನಾಗಿತ್ತು ಅಂತ ಇದ್ದ. ಸೊ ಇದು ನೋಡಿ ಎಷ್ಟು ಈಸಿ ಇದೆ, ತುಂಬ ಅಗಲ ಇದೆ, ಆಯಿತಾ. ನಮ್ಮ ಡಬಲ್ ಕಾರ್ಡ್ ನೀವು ನೋಡಿದ್ರಲ್ವಾ, ಅಷ್ಟೇ ಅಗಲ ಇದೆ ನೋಡಿ. ಇದು ಸಾಕಾಗತ್ತೆ, ಆರಾಮಾಗಿ ನಾವು ಒಂದು ಡೆಕೋರೇಟ್ ಮಾಡ್ಕೋಬಹುದು. ಲಕ್ಷ್ಮೀ ಪೂಜೆಗೋ ಅಥವಾ ಇನ್ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬಹುದು. ಆ್ಯಂಡ್ ಇನ್ನೊಂದು ಐಟಮ್ ತೋರಿಸ್ತಾ ಇದ್ದೀನಲ್ಲ, ಇದಂತೂ ಸಖತ್ತಾಗಿತ್ತು. ಬಟ್ ಇದು ನಾವು ಪಿಕ್ಗೆ ಕಂಪೇರ್ ಮಾಡಿದ್ರೆ ಇದು ತುಂಬ ಚಿಕ್ಕದಿತ್ತು, ಆಯಿತಾ. ಅದನ್ನು ಹೇಳ್ತಾ ಇದ್ದೀನಿ. ಬಟ್ ತುಂಬ ಕ್ಯೂಟ್ ಆಗಿತ್ತು. ಇದು ನೀವು ಪೂಜಾ ಟೈಮಲ್ಲಾದರೂ ಡೆಕೋರೇಟ್ ಮಾಡ್ಕೋಬಹುದು. ಅಂದರೆ ದೇವಿ ಪಾದ ಅಲ್ವಾ ಇದು, ಲಕ್ಷ್ಮೀ ಪಾದ ಅಂತ ಬೇಕಾದರೂ ಅಂದ್ಕೊಳ್ಳಿ, ದೇವಿ ಪಾದ ಅಂತ ಅಂದ್ಕೊಳ್ಳಿ. 2 ಡಿಸೈನ್ ಇದೆ ಇದರಲ್ಲಿ. ಆ್ಯಂಡ್ ಇದ್ರ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಸರಿನಾ. ಸೊ ತುಂಬ ಚೆನ್ನಾಗಿದ್ದು. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಅದನ್ನು ಓಪನಿಂಗ್ ಮಾಡಿದ ವಿಡಿಯೋನ ನಿಮ್ಗೆ ತೋರಿಸ್ತಾ ಇರೋದು. ಈಗ ಕ್ಯೂಟ್ ಆಗಿದ್ದು. ನಿಮ್ಗೇನಾದರೂ ಬೇಕು ಅಂತಂದರೆ ಬೈ ಮಾಡ್ಕೊಳ್ಳಿ. ಇವಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರೋವಂತಹ ಪ್ರಾಡಕ್ಟ್ಗಳು. ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ. ಫೇಸ್ಬುಕ್ಕಲ್ಲಿ ಈ ವಿಡಿಯೋ ನೋಡ್ತಾ ಇದ್ರೆ ಅದು ಕೂಡ ಹಾಗೆ, ಎಲ್ಲ ಟೈಟಲಲ್ಲಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಇದು ಕಮೆಂಟಲ್ಲಿ ಕೂಡ ಹಾಕಿರ್ತೀನಿ. ಒಂದ್ಸಲ ಲಿಂಕ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅಕಾರ್ಡಿಂಗ್ ಟು ಪ್ರೈಸ್ ತುಂಬ ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಬೈ ಮಾಡಿ. ಆ್ಯಂಡ್ ಈ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು, ಯೂಟ್ಯೂಬ್ ಚಾನಲ್ ಇರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು, ಫಾಲೋ ಮಾಡ್ಕೊಳ್ಳಿ, ಓಕೆನಾ. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನಿಮ್ಗೆ ಯಾರಿಗಾದರೂ ಇದರಲ್ಲಿ ಯಾವ್ದಾದ್ರು ಪ್ರಾಡಕ್ಟ್ ಅಥವಾ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ರಿಲೇಟಿವ್ಸ್ ಕೂಡ ಶೇರ್ ಮಾಡ್ಬೋದು, ಸರಿನಾ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬ್ಯೂಟಿಫುಲ್ ಆದಂತಹ ಪ್ರಾಡಕ್ಟ್ಗಳನ್ನು ನಾನು ನಿಮಗೆ ರಿವ್ಯೂ ಕೊಡ್ತಾ ಇದ್ದೀನಿ. ಆ್ಯಂಡ್ ಅನ್ಬಾಕ್ಸಿಂಗ್ ಮಾಡೋದ್ರಿಂದ ನಿಮಗೆ ಕೂಡ ಒಳ್ಳೊಳ್ಳೆ ಪ್ರಾಡಕ್ಟ್ಗಳು ಗೊತ್ತಾಗುತ್ತೆ, ಯಾವ್ದು ಚೆನ್ನಾಗಿದೆ ಯಾವ್ದು ಚೆನ್ನಾಗಿಲ್ಲ ಎಲ್ಲ ಡೈರೆಕ್ಟ್ ಮುಚ್ಚು ಮರೆ ಇಲ್ಲದೇ ಹೇಳ್ಬಿಡ್ತೀನಿ, ಓಕೆನಾ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.